ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಶುಕ್ರವಾರ. ಇವತ್ತಿನ ವಿಡಿಯೋ ಏನಂದರೆ, ನಾನು ಬ್ಲೌಸ್ ಹೊಲಿದಿದ್ದೆ, ಅದನ್ನೇ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನಾನು ವಿಡಿಯೋನ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋನ ನೋಡಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತು ಏನಪ್ಪ ಅಂತಂದರೆ ಶುಕ್ರವಾರ. ನಿನ್ನೆ ನೈಟ್ ನಾನು ಒಂದು ಬ್ಲೌಸ್ ಹೊಲಿದ್ದೆ, ನಂದೇ ಬ್ಲೌಸು. ಹೊಸ ಸೀರೆ ತೊಗೊಂಡಿದ್ವಿ, ಹೊಲಿದಿದ್ವಿ ಬ್ಲೌಸು. ಅದನ್ನು ಅರ್ಧ ಆಗೈತೆ, ಇನ್ನೂ ಸ್ವಲ್ಪ ಕೆಲಸ ಇತ್ತು, ಬಾಕಿ ಇತ್ತು. ಅದನ್ನು ಹೊಲಿದ್ಬಿಟ್ಟು ಹೇಗಾಗಿದೆ ಅಂತ ತೋರಿಸ್ತೀನಿ. ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಅದು ಯಾವ ಸೀರೆ ಅಂತ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಇದೇ ಸಾರಿ. ಅದು ಸೀರೆ ಕಲರ್ ಬಂದುಬಿಟ್ಟು ಹೀಗಿದೆ, ಸ್ವಲ್ಪ ಗೋಲ್ಡ್ ಕಲರ್ ಮೇಲಿದೆ ಸೀರೆ. ಇದು ಶರಗು, ಇದು ಶರಗು ನೋಡಿ. ಬ್ಲೌಸ್ ಪೀಸ್ ಕೂಡ ಇದೆ, ಪಿಂಕ್ ಬಂದೈತಿ ನೋಡಿ. ಹೇಗಿದೆ ಸೀರೆ? ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ, ಮೇಲ್ಗಡೆ ಸ್ವಲ್ಪ ಚಿಕ್ಕ ಬಾರ್ಡರ್ ಇದೆ ನೋಡಿ. ಈ ಸೀರೆನ ನಾನು ಇದೇ ಊರಲ್ಲೇ ತೊಗೊಂಡಿದ್ದು. ಎಲ್ಲಿ ತೊಗೊಂಡಿದ್ದೀನಿ ಅಂದರೆ, ಈ ನಮ್ಮ ಮಸ್ಕಿನಲ್ಲಿ ಎಸ್ ಮುರುಡಿ ಸ್ಯಾರೀಸ್ ಅಂತೇಳಿ ಓಪನ್ ಮಾಡ್ಯಾರ, ಅಲ್ಲಿ ಈ ಸಾರಿನ ತೊಗೊಂಡಿದ್ದು. ಇದರ ಬೆಲೆ ಕೇವಲ ಬರೀ 800 ರೂಪಾಯಿ. ಅಲ್ಲಿ ಎಲ್ಲ ಥರದ್ದು ಸೀರೆಗಳೂ ಇದ್ದಾವೆ. 150 ರೂಪಾಯಿಲಿಂದ ಹಿಡಿದು 2000ವರೆಗೂ ಸೀರೆಗಳನ್ನು ಹಾಕಿದ್ದಾರೆ. ಸೀರೆಗಳು ತುಂಬ ಕ್ವಾಲಿಟಿನೂ ಇದೆ, ಕ್ವಾಲಿಟಿ ಏನಿಲ್ಲ ಅಂತಿಲ್ಲ, ತುಂಬ ಕ್ವಾಲಿಟಿ ಐತಿ, ಕ್ವಾಲಿಟಿ ಎಲ್ಲ ಚೆನ್ನಾಗೈತಿ. ಹಾಗೆ ಎಷ್ಟು ಸ್ಮೂತ್ ಅನ್ನಿಸ್ತಂದರೆ ಅಷ್ಟು ಸ್ಮೂತ್, ಸಿಲ್ಕಿಯಾಗಿದೆ, ತುಂಬಾ ಚೆನ್ನಾಗೈತಿ, ಶೈನಿಂಗ್ ಐತೆ ಸೀರೆ. ಅಲ್ಲಿ ದೀಪಾವಳಿಗೆ ಆಫರ್ ಇಡ್ತಾರಂತ. ಇದು ಎಲ್ಲಿತ್ತಪ್ಪ ಅಂದರೆ, ನಮ್ಮ ಮಸ್ಕಿ ಕ್ಷೇತ್ರದ ಮೇನ್ ರೋಡು ಗಚ್ಚಿಮಠದಲ್ಲಿ ಈ ಸೀರೆಗಳನ್ನು ಸೇಲ್ ಇಟ್ಟಿದ್ರು. ಈಗ ಅಲ್ಲಿ ತೆಗೆದುಬಿಟ್ಟು ದೀಪಾವಳಿಗೆ ಈ ನಮ್ಮ ಮಸ್ಕಿ ಕ್ಷೇತ್ರದ ವಿಜಯ್ ಟಾಕೀಸ್ ಅಂತ ಹೇಳಿದೆ, ಮೇನ್ ರೋಡ್ ಹಿಂದ್ಗಡೆ ವಿಜಯ್ ಟಾಕೀಸ್ ಅಂತ ಹೇಳಿದೆ. ಆ ಟಾಕೀಸನ್ನು ಬಂದ್ ಮಾಡಿಬಿಟ್ಟಿದ್ದಾರೆ, ಈಗ ಯಾರೂ ಹೋಗೋದಿಲ್ಲ. ಆ ಟಾಕೀಸ್ ಅಲ್ಲಿ ಈ ಮುರುಡಿ ಸಾರೀಸ್ ಅವರು ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಸೀರೆಗಳನ್ನು ದೀಪಾವಳಿಗೆ ಆಫರ್ ಕೂಡ ಇಟ್ಟಿದ್ದಾರಂತ. ನಾವು ಹೋಗ್ತಾ ಇದ್ದೀವಿ. ಆಫರ್ ಏನಿದೆ ಸೀರೆಗಳದ್ದು, 1000 ರೂಪಾಯಿಗೆ 4-6 ಸೀರೆಗಳನ್ನು ಕೊಡ್ತಾರೆ ಅಂತಂದು ಆಫರ್ ಐತಿ. ಮತ್ತು ಬೇರೆ ಬೇರೆ ಆಫರನ್ನು ಇಟ್ಟಿರ್ತಾರೆ. ನಾವು ಒಂದು ಸತಿ ಅಂದರೆ ದೀಪಾವಳಿ ಅಮಾವಾಸ್ಯೆ ಮತ್ತು ಪಾಡ್ಯ 2 ದಿನ ಆಫರನ್ನು ಇಟ್ಟಿರ್ತಾರಂತ. ಅವತ್ತೇ ಓಪನಿಂಗ್ ಮಾಡ್ತಾರಲ್ಲಿ ವಿಜಯ್ ಟಾಕೀಸ್ ಅಲ್ಲಿ. ನಾವು ಹೋಗಿ ಸೀರೆಗಳನ್ನು ತೊಗೋತೀವಿ. ನೀವು ಹತ್ತಿರ ಇರೋರು ಅಥವಾ ಮಸ್ಕಿನಲ್ಲಿರೋರು ಎಲ್ಲರೂ ದೀಪಾವಳಿಗೆ ನಿಮ್ಮ ಸೀರೆಗಳು ಬೇಕಿದ್ದರೆ ಅಲ್ಲಿ ಹೋಗ್ಬಿಟ್ಟು ಸೀರೆಗಳನ್ನು ತೊಗೋಬೋದು. ಅಲ್ಲಿ ತುಂಬ ವೆರೈಟೀಸ್ ಸೀರೆಗಳಿದಾವ, ಯಾವ್ದು ಬೇಕಾದರೂ ನಾವು ಅದನ್ನು ತೊಗೋಬೋದು. ಸೀರೆ ಮಾತ್ರ ತುಂಬ ಚೆನ್ನಾಗಿದಾವ. ದಯವಿಟ್ಟು ಆಫರ್ ಮುಗಿಯೋದೊಳಗಡೆ 2 ದಿನ ಬೇಗ ಹೋಗ್ಬಿಟ್ಟು ಸೀರೆಗಳನ್ನೆಲ್ಲ ಖರೀದಿ ಮಾಡಿರಿ. ಯಾಕಂದರೆ ಮುಂಚೆ ಹೋದರೆ ಒಳ್ಳೊಳ್ಳೆ ಸೀರೆಗಳನ್ನು ನಾವು ತೊಗೋಬೋದು, ಕಲರು ಡಿಸೈನಿಂದು. ಆಮೇಲೆ ಹೋದರೆ ಎಲ್ಲರೂ ನೋಡಿ ಬಿಟ್ಟು ಹಾಕಿರುವಂಥ ಸೀರೆಗಳಿರ್ತವೆ. ಆದರೂ ಕೂಡ ಸ್ಟಾಕ್ ಇರುತ್ತೆ ಅವ್ರ ಹತ್ರ. ನಮ್ಗೆ ಯಾವ್ದು ಕಲರ್ ಬೇಕೋ ಆ ಕಲರನ್ನ ತೆಗೆಸ್ಬೋದು. ಇನ್ನೂ ಒಂದು ನಾನು ಇದು ಒಂದು ಹೇಳಿದ್ನಲ್ಲ, ಇದು ಬ್ಲೌಸ್ ನಾನು ದಸರಾ ಹಬ್ಬಕ್ಕೆ ಉಟ್ಕೊಂಡಿದ್ದೆ. ಇದು ಸೀರೆ, ಇದು ಯೆಲ್ಲೋ ಕಲರು ಮತ್ತು ಬ್ಲೂ ಕಲರು ಕಾಂಬಿನೇಷನ್ ಸೀರೆ. ಇದು ಈ ಸೀರೆ ಬಂದುಬಿಟ್ಟು ಬೆಲೆ 400 ರೂಪಾಯಿ, ತುಂಬ ಕಡಿಮೆ ಬೆಲೆ ಇದೆ. ಅಲ್ಲಿ ತೊಗೊಂಡಿದ್ದು ತುಂಬ ಸಖತ್ತಾಗಿ ಕಾಣುತ್ತಾ. ನಾನು ಉಟ್ಕೊಂಡಿರೋದನ್ನು ನೋಡಿ ಇನ್ನೂ 4-5 ಮಂದಿ ಇದೇ ಥರದ್ದು ಇದೇ ಕಲರಿಂದ ಸೀರೆನ ತೊಗೊಂಡು ಬಂದಿದ್ದಾರೆ ಹೋಗ್ಬಿಟ್ಟು. ಅದಕ್ಕೆ ಹೇಳೋದು, ದಯವಿಟ್ಟು ಯಾರ್ಯಾರು ತೊಗೊಂಡಿಲ್ಲ ಸೀರೆಗಳನ್ನು ದಯವಿಟ್ಟು ಮುರುಡಿ ಸಾರೀಸಲ್ಲಿ ಬನ್ನಿ, ಸೀರೆಗಳನ್ನು ಖರೀದಿ ಮಾಡಿ ಅಂತ. ಈಗ ನಾನು ಹೊಲಿದಿರುವಂಥ ಬ್ಲೌಸನ್ನು ತೋರಿಸ್ತೀನಿ ನಿಮಗೆ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಬ್ಲೌಸ್ ನೋಡ್ಕೊಂಡು ಬರೋಣ. ನೋಡಿ, ಇದು ನನ್ನದೇ ಬ್ಲೌಸು, ನಾನೇ ಹೊಲ್ಕೊಂಡಿದ್ದೀನಿ ನೋಡಿ. ಇವತ್ತು ಶುಕ್ರವಾರ. ನಿನ್ನೆ ನೈಟ್ ಒಂದು ಸ್ವಲ್ಪ ಹೊಲಿದಿದ್ದೆ ಸಾಯಂಕಾಲ. ಈಗ ಶುಕ್ರವಾರ ಬೆಳಗ್ಗೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದೆ ಮಿಷನಿಗೆ. ಸ್ವಲ್ಪ ಜೇಂಟ್ ಮಾಡೋದು ಒಂದೇ ಉಳಿದಿತ್ತು, ಜೇಂಟ್ ಮಾಡಿಬಿಟ್ಟು ಇದನ್ನು ರೆಡಿ ಮಾಡಿಬಿಟ್ಟು ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ ನೋಡಿ. ಹೇಗಿದೆ ಬ್ಲೌಸು? ಉದ್ದ ಇಟ್ಟಿದ್ದೀನಿ, ತೋಳು ಪೂರ ಉದ್ದ ಏನಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದೀನಿ. ಇಲ್ಲಿ ಬಫ್ ಇಟ್ಟಿದ್ದೀನಿ, ಮತ್ತು ಇದಕ್ಕೆ ಒಂದು ಸ್ವಲ್ಪ ಲೇಸ್ ಇಟ್ಟಿದ್ದೀನಿ. ಇಲ್ಲಿಂದ ಲೇಸ್ ಇಡ್ಬೋದಾಗಿತ್ತು, ಬಟ್ ಚೆನ್ನಾಗಿ ಕಾಣಲ್ಲ ಶೇಪು.
ಇಷ್ಟೇ ಡಿಸೈನ್ ಮಾಡಿರೋದ್ರಿಂದ ಇಲ್ಲಿ ತೊಗೊಂಡ್ರೆ ಚೆನ್ನಾಗಿ ಕಾಣಲ್ಲ ಅಂತ ಇಲ್ಲಿಂದ ಇಟ್ಟಿದ್ದೀನಿ. ನೋಡ್ರಿ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾನು ಬ್ಲೌಸ್ ಯಾವ ರೀತಿಯಾಗಿ ಫಾಸ್ಟಾಗಿ ಹೊಲಿಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋನ ಸರ್ಚ್ ಮಾಡಿ ಸಿಗುತ್ತೆ. ಬ್ಲೌಸನ್ನು ಕಟ್ಟಿಂಗನ್ನು ಹೇಗೆ ಕೊಡಿ ಅಂತೇಳಿದರು. ನನಗೆ ಹಂಗೆ ಆ ಥರ ಕೊಟ್ಟರೆ ನನಗೆ ಕಟ್ಟಿಂಗ್ ಮಾಡೋಕ್ಕೆ ಬರಲ್ಲ. ನನಗೆ ಬ್ಲೌಸ್ ಇರಬೇಕು, ಅಳತೆ ಇದ್ದರೆ ಕರೆಕ್ಟಾಗಿ ಅದರದ್ದು ಮೆಜರ್ಮೆಂಟ್ ನೋಡಿಕೊಂಡು ನಾನು ಕಟ್ ಮಾಡ್ತೀನಿ. ಏನಪ್ಪ ಅಂತಂದರೆ ಈಗ ನನ್ನದೇ ಒಂದು ಬ್ಲೌಸನ್ನು ಅಳತೆನ ಹಿಡ್ಕೊಂಡು ಕಟ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ನಾನು ಅಷ್ಟು ದೊಡ್ಡ ಟೇಲರ್ ಅಲ್ಲ, ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತಾಯಿದ್ದೀನಿ. ಆದರೆ ನೀವು ಅಂದರೆ ಒಂದು ಅಳತೆ ಕೊಟ್ಟರೆ ಸಾಲದು. ನನಗೆ ಇದು ಮೆಜರ್ಮೆಂಟ್ ಬೇಕು, ಮತ್ತು ಇದು ಬೇಕು, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಬೇಕು, ಮುಂದೆ ಡಾಚ್ ಅದೆಲ್ಲ ಎಷ್ಟಿದೆ ಅಂತ ಬೇಕು. ಇಷ್ಟೆಲ್ಲ ಬ್ಲೌಸ್ ಇತ್ತಂದರೆ ಬ್ಲೌಸನ್ನ ನೋಡಿಕೊಂಡು ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವಿ. ಬ್ಲೌಸೇ ಇಲ್ಲ ಅಂತಂದ್ರೆ ಹಂಗೆ ಒಂದು ಅಳತೆ ಕೊಟ್ಟು ಒಂದೆರಡು ಅಳತೆ ಕೊಟ್ಟು ಇನ್ನೊಂದು ಅಳತೆ ಸಿಗಲಿಲ್ಲ ಅಂತಂದ್ರೆ ಗೊತ್ತಾಗಂಗಿಲ್ಲ. ಅದಕ್ಕೆ ನನ್ನ ಬ್ಲೌಸ್ ಅಳ್ತೀನಿ ನಾನು ಕಟ್ ಮಾಡಿ ತೋರಿಸ್ಕೊಡ್ತೀನಿ ಕಟ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಬ್ಲೌಸ್ ಕಟ್ ಮಾಡಬೇಕಾಗಿದೆ ನಂದು, ಅದರಲ್ಲೇ ನಾನು ತೋರಿಸ್ಕೊಡ್ತೀನಿ. ಅದನ್ನೇ ನೋಡ್ಕೊಳ್ಳಿ. ಅದೇ ಪ್ರಕಾರವಾಗಿ ನಿಮ್ಮ ಅಳತೆನ ಎಷ್ಟಿದೆಯೋ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ. ನೀವು ನಾವು ಯಾವ ರೀತಿ ಅಳತೆನ ಹಿಡ್ಕೊಂಡು ಕಟ್ ಮಾಡಿದ್ದೀನೋ ನೀವು ನಿಮ್ಮ ಬ್ಲೌಸನ್ನ ಅದೇ ರೀತಿ ಅಳತೆನ ಹಿಡ್ಕೊಂಡು ಕಟ್ ಮಾಡಿ ಕರೆಕ್ಟಾಗಿ ಬರುತ್ತೆ. ಏನೂ ತೊಂದರೆ ಆಗಲ್ಲ, ಏನೂ ವ್ಯತ್ಯಾಸ ಆಗಲ್ಲ ಅದರಲ್ಲಿ. ನಾನು ಎಲ್ಲೆಲ್ಲಿ ಯಾವ್ಯಾವ ಅಳತೆ ತೊಗೊಂಡಿದ್ದೀನೋ ನೀವು ಅಲ್ಲಲ್ಲಿ ನಿಮ್ಮ ಬ್ಲೌಸ್ದ ಅಳತೆ ತೊಗೊಂಡ್ಬಿಟ್ಟು ಮಾರ್ಕ್ ಹಾಕಿ ಕಟ್ ಮಾಡಿ ಸ್ಟಿಚ್ ಮಾಡಿ ಕರೆಕ್ಟಾಗಿ ಬರುತ್ತೆ. ನಾನು ನೆಕ್ಸ್ಟ್ ಇನ್ನೊಂದು ಕಟ್ ಮಾಡಬೇಕು, ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಷ್ಟ ಆದರೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಬೇರೆಯವರು ಕೂಡ ಶೇರ್ ಮಾಡಿ. ಅವರು ಕೂಡ ಬ್ಲೌಸ್ ಕಟ್ಟಿಂಗ್ ಮಾಡೋರಿದ್ದರೆ ಇದನ್ನು ನೋಡ್ಕೊಂಬಿಟ್ಟು ಕಲಿತಾರೆ. ನನ್ನ ವೀಡಿಯೋಸ್ನ ನೋಡ್ಕೊಂಬಿಟ್ಟು ಇನ್ನೂ ಕಲಿಯೋರಿದ್ದರೆ ಕಲಿತಾರೆ, ಕಲಿತೋರಿದ್ದರೆ ಅವರೇ ಎಲ್ಲ ಗೊತ್ತಿರುತ್ತವರಿಗೆ. ನನ್ನ ವಿಡಿಯೋ ಏನೋ ಅವಶ್ಯಕತೆ ಇರಲ್ಲ, ಬಟ್ ಕಲಿಯೋರು ಇರ್ತಾರಲ್ಲ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ವಲ್ಪ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು. ಹಾಗೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು.